ಎನ್ನುವಂತಹ ಅಪಾರ ಆಸಕ್ತಿಯಿಂದ ಇವತ್ತು ಪ್ರಜ್ಞಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಿ ಅವರ ಪತಿ ಮತ್ತು ಕುಟುಂಬದ ಸಹಕಾರದೊಂದಿಗೆ ಪ್ರಜ್ಞಾ ಮತ್ತು ಮೇಕಪ್ ಅಕಾಡೆಮಿಯನ್ನ ಶೃಂಗೇರಿಯಲ್ಲಿ ಪ್ರಾರಂಭ ಮಾಡಿ ಸುಮಾರು 16 ಮಂದಿಗೆ ಉದ್ಯೋಗವನ್ನ ಸೃಷ್ಟಿಸುವಂತಹ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ನಮೋ ಎಕ್ಸ್‌ಪ್ರೆಸ್ ಮಾಧ್ಯಮದ ವಿಶೇಷ ಸಂದರ್ಶನದಲ್ಲಿ ಇವತ್ತು ಪ್ರಜ್ಞಾ ಮೇಡಮ್ ಇದ್ದಾರೆ. ಬನ್ನಿ ವೀಕ್ಷಕರವನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಪರಿಕಲ್ಪನೆ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿ, ಯಾಕಂದ್ರೆ ನಟನೆಯ ಆ ಒಂದು ಸೇಫ್ ಝೋನಿಂದ ಈ ಒಂದು ಉದ್ಯಮ ಕ್ಷೇತ್ರಕ್ಕೆ ತಾವು ಬಂದದ್ದು ಹೇಗೆ, ಆ ಪರಿಕಲ್ಪನೆ ಬಗ್ಗೆ ಹೇಳೋದಾದ್ರೆ? ಮೊದಲನೇದಾಗಿ ಬಿಸ್ನೆಸ್ ಮಾಡಬೇಕು ಅಥವಾ ಅಕಾಡೆಮಿನ ಸ್ಟಾರ್ಟ್ ಮಾಡಬೇಕು ಅನ್ನೋಕ್ಕೆ ಪ್ರೇರಣೆ ಅಂದರೆ ನಮ್ಮ ಅಪ್ಪ ಅಮ್ಮ. ನಮ್ಮದೇ ಆದ ಪ್ರಜ್ಞಾ ಹೋಟೆಲ್ ಅಂತ ಜೈಪುರದಲ್ಲಿ ಇದೆ, ಕ್ಯಾಂಟೀನ್ ಇದೆ. ಸೊ ಅಪ್ಪ ಅಮ್ಮ ಬಿಸ್ನೆಸ್ ಮಾಡ್ಕೊಂಡು ಬಂದಿರೋದ್ರಿಂದ ಸೊ ನನಗೊಂದು ಧೈರ್ಯ ಬಂತು. ಆ್ಯಂಡ್ ಮುಖ್ಯವಾಗಿ ನಮ್ಮ ಮನೆಯವರು ಸೊ ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ದು ಅವರೇ. ಸೊ ಆ ಇದ್ರ ಮೇಲೆ ಧೈರ್ಯದ ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾನು. ಓಕೆ, ಅಂದರೆ ಇವಾಗ ಸಹಜವಾಗಿ ನೀವು ಬೆಂಗಳೂರಲ್ಲಿ ಇದ್ದಿದ್ರಿಂದ ಬೆಂಗಳೂರಲ್ಲಿ ಪ್ರಾರಂಭ ಮಾಡುತ್ತೆ ತನ್ನ ಹುಟ್ಟೂರಿನಲ್ಲೇ ಬೇಕು ಅಂತ ಚೂಸ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅಂತ? ಮೊದಲನೇದಾಗಿ ಬೆಂಗಳೂರಲ್ಲಿ ತುಂಬ ಅಕಾಡೆಮಿಗಳು ಇವೆ. ಮತ್ತೆ ನನಗೆ ನನ್ನವರು ಅಂದರೆ ನನಗೆ ಒಂದು ಖುಷಿ, ಹೆಮ್ಮೆ ಎಲ್ಲ. ನಾನು ಶೃಂಗೇರಿಲೇ ಓದಿದ್ದು, ಹುಟ್ಟಿದ್ದು ಶೃಂಗೇರಿ, ಓಡಾಡ್ಕೊಂಡು ಬೆಳೆಯೋದು ಶೃಂಗೇರಿಲೇ. ಸೊ ಶೃಂಗೇರಿಲಿ ಏನಾದರೂ ಮಾಡಬೇಕು, ಬಿಕಾಸ್ ಇಲ್ಲಿಂದ ಹೋಗಿ ಅಲ್ಲಿ ಕಲಿತಾ ಇದ್ದಾರೆ. ಅದು ಎಕ್ಸ್ಟ್ರಾ ಡಬಲ್ ಟ್ರಿಬಲ್ ಅಮೌಂಟ್ ಕೊಟ್ಟು ಕಲಿತಾ ಇದ್ದಾರೆ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಕಲ್ತು ಬಿಟ್ಟು ಸ್ಟಾಪ್ ಮಾಡ್ಕೊಳ್ತಿದ್ದಾರೆ, ಪ್ರಾಡಕ್ಟ್ ತೊಗೊಳಕ್ಕೆ ದುಡ್ಡಿಲ್ಲ. ಸೊ ಆ ಬೇಸ್ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಕಮ್ಮಿ ಫೀಸಿಗೆ ಹೇಳ್ಕೊಡ್ಬೇಕು ಅಂತ ನಮ್ಮೂರಲ್ಲೇ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಈ ಅಕಾಡೆಮಿ ಬಗ್ಗೆ ಹೇಳೋದ್ರೆ ಪ್ರೈಸ್ ಎಷ್ಟಿದೆ, ಯಾವ 1 ತಿಂಗಳಿಂದ 3 ಮಂತ್ಸ್ ಹೇಗೆ, ಅದು ಯಾವ ಥರ? ಸೊ ನಾವು ಫಸ್ಟ್ 3 ಬ್ಯಾಚಿಗೆ ಡಿಸ್ಕೌಂಟು ಮತ್ತು ಆಫರ್ ಪ್ರೈಸ್ ಅಂತ ಕೊಟ್ವಿ. ಸೊ ಫಸ್ಟ್ ಬ್ಯಾಚ್ ನಾವು ಸ್ಟಾರ್ಟ್ ಮಾಡಿದ್ದು 12,000ಕ್ಕೆ, ಸೆಕೆಂಡ್ ಬ್ಯಾಚಿಗೆ 15,000 ಮಾಡಿದ್ವಿ. ಸೊ 3ನೇ ಬ್ಯಾಚಿಗೆ 18,000. ಇವಾಗ ಪ್ರೆಸೆಂಟು 20,000 ಇದೆ. ಸೊ ಫಿಕ್ಸ್ ಅದು. ಅದಾದಮೇಲೆ ಎಕ್ಸಾಮ್ ಅಂತ ಇರುತ್ತೆ ಅವರು ಅಷ್ಟೇ. ಓಕೆ, ಈ ಅಕಾಡೆಮಿಯ ಜೊತೆಗೆ ತಮ್ಮ ಬಗ್ಗೆ ಬರೋದಂತ ಹೇಳಿದ್ರೆ, ಆ್ಯಕ್ಚುಲಿ ನೀವು ನಟನೆ ಕ್ಷೇತ್ರದಲ್ಲಿ ಇದ್ದಿದ್ರಿಂದ ಹೇಗೆ ಎರಡನ್ನ ಹೇಗೆ ನಿಭಾಯಿಸ್ತಿದ್ದೀರಾ ಅಂತ ಹೇಳಿ, ಬಿಸ್ನೆಸ್ಸು ಅದೆಲ್ಲ ಹೇಗೆ ನಿಭಾಯಿಸ್ತಿದ್ದೀರಾ? ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಅದ್ರ ಜೊತೆಗೆ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಇಲ್ಲ, ಸ್ವಲ್ಪ ತುಂಬ ಕಷ್ಟ ಆಯಿತು. ಯಾಕಂದರೆ ಶೂಟಿಂಗ್ ಇದ್ದಾಗ ಬೆಂಗಳೂರಲ್ಲೇ ಇರಬೇಕಾಗತ್ತೆ. ಸೊ ಇಲ್ಲಿ ಅಕಾಡೆಮಿ ಸ್ಟಾರ್ಟ್ ಮಾಡ್ತಿದ್ದಾಗ ಏನಂದರೆ ಪ್ರತಿಯೊಂದನ್ನು ನಾವೇ ನೋಡ್ಕೊಬೇಕಾಗಿತ್ತು. ಸೊ ಬೇರೆ ಯಾರು ಕೋವರ್ಕರ್ ಇರಲಿಲ್ಲ. ನಾನು ಮತ್ತು ನಮ್ಮ ಮನೆಯವರೇ ಪ್ರತಿಯೊಂದನ್ನು ನಿಂತು, ಅಥವಾ ಈ ಲೈಟಿಂಗ್ಸ್ ಆಗಿರ್ಬೋದು, ಈ ಥರ ಸ್ಟ್ರಕ್ಚರ್ ಆಗಿರ್ಬೋದು, ಹೇಗಿರಬೇಕು ಅನ್ನೋದನ್ನ ಪ್ರತಿಯೊಂದು ನಾವೇ ಡಿಸೈನ್ ಮಾಡಿಬಿಟ್ಟು ಸೊ ಸ್ಟಾರ್ಟ್ ಮಾಡಿರೋದು. ಮತ್ತು ನನಗೆ ಅಲ್ಲೂ ಹೇಗೆ ಅಂದರೆ, ಇವಾಗ ಜರ್ನಿ ಮಾಡೋಕ್ಕೆ ಪ್ರತಿ ಸತಿನೂ ನಮ್ಮ ಮನೆಯವರು. ಸೊ ನಾನು ಶೂಟಿಂಗ್ ಇದೆ ಅಂದರೆ ಶೂಟಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಬರಬೇಕು ಅಂದರೆ ಇಲ್ಲಿಗೆ ಕರ್ಕೊಂಬರ್ತಾರೆ. ಓಕೆ, ಅಪ್ಪ ಅಮ್ಮನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ, ಅತ್ತೆ ಮಾವನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ. ಬಿಕಾಸ್ ನನ್ನ ಮನೇಲಿ ಏನೂ ಕೆಲಸ ಮಾಡಲ್ಲ. ಓಕೆ, ಸೊ ನನ್ನ ಬೆಂಗಳೂರು ಮನೇಲಾದರೆ ನಾನು ಮತ್ತು ನಮ್ಮ ಮನೆಯವರು ಇರ್ತೀವಿ, ಶೇರ್ ಮಾಡ್ಕೊಂಡು ಮಾಡ್ತಾ ಇರ್ತೇವೆ. ಸೊ ಮನೆಗೆ ಬಂದಾಗ ಏನಂದರೆ ನಂದು ಟೆನ್ಷನ್, ಸೊ ಯಾವ ಕ್ಲಾಸು ಹೇಗೆ ನಡೆಯುತ್ತೆ, ಅಥವಾ ಸೊ ಹೇಗೆ ಪ್ರಮೋಷನ್ ಮಾಡಬೇಕು, ಅಥವಾ ಪ್ರತಿಯೊಂದು ಸೊ ಪ್ರಾಡಕ್ಟ್ ಏನು ಖಾಲಿ ಆಗಿದೆ, ಅಥವಾ ನೀವು ಟ್ರೆಂಡಿಂಗ್ ಏನಿದೆ ಪ್ರಾಡಕ್ಟ್ ಅದನ್ನ ತರಬೇಕು. ಸೊ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ. ಸೊ ಪ್ರತಿಯೊಂದು ಫ್ಯಾಮಿಲಿ ಸಪೋರ್ಟಿಂದನೇ ನಾನು ಇಲ್ಲಿರೋದು. ಒಂದು ಕಡೆ ಅಕಾಡೆಮಿ ಅಂತ ಹೇಳಿದ್ರೆ, ಈಗ ನಟನೆ ಬಗ್ಗೆ ಬರೋದು ಸಹಜವಾಗಿ ಎಲ್ಲರ ಪ್ರಶ್ನೆ, ಪ್ರಜ್ಞಾ ಮೇಡಿಗೆ ಅವಕಾಶ ಹೇಗೆ ಸಿಕ್ತು, ಎಲ್ಲಿಂದ ಪ್ರಾರಂಭ ಮಾಡಿದ್ರು ಅಂತ, ಅದ್ರ ಬಗ್ಗೆ ಹೇಳೋದು? ಓಕೆ, ನಾನು ಕಾಲೇಜಲ್ಲಿ ಇದ್ದಾಗಲೇ ಮಿಸ್ ಕರ್ನಾಟಕ, ಮಿಸ್ ಚಿಕ್ಕಮಂಗ್ಳೂರು ಆ ಥರ ಮಾಡ್ಲಿಂಗಿಗೆ ಹೋಗ್ತಾ ಇದ್ದೆ. ಸೊ ವಿನ್ ಕೂಡ ಆಗಿದ್ದೀನಿ. ಅದಾದಮೇಲೆ ನನಗೆ ಫೋಟೋಶೂಟ್ ಮಾಡ್ತಿದ್ರು ನನ್ನ ಫ್ರೆಂಡ್ ವಿದ್ಯಾಭೂಷಣ್ ಅಂತ ಇದ್ದಾನೆ. ಸೊ ಅದಾದಮೇಲೆ ಕೌಶಿಕ್ ಅಣ್ಣ, ಅಮರಣ್ಣ ಅಂತ. ಸೊ ಅವರಿಬ್ಬರು ಫೋಟೋಶೂಟ್ ಮಾಡುವಾಗ ನನ್ನ ಮಾಡೆಲ್ ಆಗಿ ಕರಿತಾ ಇದ್ರು. ಸೊ ಅದಾದ ಕೂಡಲೇ ನನಗೆ ಏನು ಅಂದರೆ, ನಾ ಆ ಫೋಟೋಸನ್ನೆಲ್ಲ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಿರುವ ಹಾಕಿದೆ. ಸೊ ಫೇಸ್ಬುಕ್ಕಲ್ಲಿ ರಘುಚರಣ್ ತಿಪ್ಟೂರು ಅವರು ನೋಡಿ ನನ್ನ ಫಸ್ಟ್ ಕರೆದದ್ದು. ಸೊ ನನ್ನ ಫಸ್ಟ್ ಸೀರಿಯಲ್ಲು ಮಾಂಗಲ್ಯಂ ತಂತು ನಾನೇನ ಕಲರ್ ಸೂಪರ್ ಬರ್ತಿತ್ತು, ಪಾವನಿ ಏನೋ ಪಾತ್ರನ ಮಾಡ್ತಿದ್ದೆ. ಮತ್ತೆ ಆಡಿಷನ್ ಕೂಡ ಅಷ್ಟೇ, ಎಲ್ಲರೂ ಹೋಗಿ ಚಾನಲಲ್ಲಿ ಅಥವಾ ಶೂಟಿಂಗ್ ಲೊಕೇಶನಲ್ಲಿ ಕೊಡ್ತಾ ಇದ್ರು. ನನ್ನ ಆಡಿಷನ್ ನಡೆದಿರೋದು ಡಾಕ್ಟರ್ ರಾಜ್ಕುಮಾರ್ ಸಮಾಧಿಲಿ. ಸೊ ಸ್ಕ್ರಿಪ್ಟ್ ಅಲ್ಲೇ ಕೊಟ್ಟಿದ್ರು. ಸೊ ಅದಾದಮೇಲೆ ಕಾಸ್ಟ್ಯೂಮ್ ಯಾವುದೋ ಒಂದು ನಾರ್ಮಲ್ ಕಾಸ್ಟ್ಯೂಮ್ ಚೂಡಿದಾರ್ ಹಾಕೊಂಡು ಹೋಗೋದೆ ವಿತೌಟ್ ಮೇಕಪ್. ಸೊ ಬಂದರು ಕಿರಣ್ ಸರ್ ಅಂತ. ಸೊ ವಿಡಿಯೋ ಮೊಬೈಲಲ್ಲಿ ತೆಕ್ಕೊಂಡು ಹೋದರು. ನಾನು ಪಕ್ಕ ಸೆಲೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಅವತ್ತು, ಬಟ್ ಸೆಲೆಕ್ಟ್ ಆದೆ. ಓಕೆ, ಎಲ್ಲರೂ ಪ್ರಶ್ನೆ ಅಂದರೆ, ಇವಾಗ ನಟನ ಕ್ಷೇತ್ರಕ್ಕೆ ಹೋಗಿದ್ದಾರಂದ್ರೆ ಅವ್ರು ಆ್ಯಕ್ಟಿಂಗ್ ಕಲ್ತ್ಕೊಂಡೇ ಹೋಗಿರ್ತಾರಂದ್ರೆ ಕೆಲವ್ರದ್ದು ಇರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದ್ರ ಬಗ್ಗೆ ಹೇಳಬೇಕಂದ್ರೆ, ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು, ಬಟ್ ಅವಕಾಶಗಳು ಸಿಕ್ಕಿರಲಿಲ್ಲ ಕಲಿಯೋದಕ್ಕೂ ಆಗಿರ್ಬೋದು. ನಿಮ್ಗೆ ಗೊತ್ತು, ಶೃಂಗೇರಿಲಿ ಕಲಿಬೇಕು ಅಂದರೆ ತುಂಬ
ಸ್ಟ್ರಗಲ್ ಮಾಡಬೇಕು ಅಥವಾ ಅಲ್ಲಿ ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಸೊ ಆ್ಯಕ್ಟಿಂಗ್ ಕ್ಲಾಸಿಗೆ ಅಂತ ನಾನು ಯಾವತ್ತೂ ಹೋಗಿಲ್ಲ. ನನಗೆ ಮತ್ತೆ ಗುರುಗಳು ಅಂತ ಹೇಳಿದ್ರೆ ಸುಧೀಂದ್ರ ಭಾರದ್ವಾಜ್ ಸರ್. ಸೊ ಅವ್ರ ಮೂಲಕ ನಾನು ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಅಥವಾ ಸ್ಕ್ರೀನ್ನ ಅಟೆಂಡ್ ಮಾಡ್ತಿದ್ದೀನಿ ಅಂದರೆ ನನಗೆ ಗುರುಗಳೇ ಕಾರಣ. ಸೊ ಅದಲ್ಲದೆ ತುಂಬ ಜನ ಡೈರೆಕ್ಟ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಪೃಥ್ವಿ ಕುಲಕರ್ಣಿ ಸರ್ ಆಗಿರ್ಬೋದು, ಯಶವಂತ್ ಪಾಂಡು ಆಗಿರ್ಬೋದು, ತುಂಬ ಜನ ಇದ್ದಾರೆ. ಸೊ ಹೇಳ್ತಾ ಹೋದ್ರೆ ಲಿಸ್ಟ್ ಇದೆ. ಸೊ ಅವರಿಂದ ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಹೋಯ್ತು ಪ್ರತಿ ಸತಿನೂ. ಇವಾಗ ಮಿಸ್ಟೇಕ್ ಮಾಡಿದಾಗ ತಿದ್ದಕ್ಕೆ ಯಾರು ಒಬ್ರು ಇರ್ಬೇಕಲ್ವಾ ಗುರುಗಳು ಅಂತ. ಸೊ ಅವರಷ್ಟು ನನಗೆ ಸಿಕ್ತವ್ರೆಲ್ಲರೂ ಕೂಡ ಸೊ ತುಂಬ ಒಳ್ಳೆಯವರಿದ್ದಾರೆ. ಸೊ ಯಾವುದೇ ರೀತಿ ಮಿಸ್ಗೈಡ್ ಮಾಡೋದಾಗಿರ್ಬೋದು ಆ ಥರದ್ದು ಯಾವುದೂ ಆಗಿಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಇದ್ರೆ ಭಯ ಅಂತ ಒಂದಿರುತ್ತಲ್ಲ, ಅದು ಯಾವುದೂ ನನಗೆ ಆಗಿಲ್ಲ. ಸೊ ನಾವು ಹೇಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ಮೇಡಮ್ ಹೇಳೋದುಂಟು ನಾವು ಹೀರೋಯಿನ್ ಆಗಬೇಕು, ನಾನು ಈ ಒಂದು ಕ್ಷೇತ್ರಕ್ಕೆ. ತಮ್ಗೆ ಯಾವತ್ತಾದರೂ ಹೇಳಿದುಂಟ ತಾವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ? ಇಲ್ಲ. ಮೇ ಬಿ ಕಾಲೇಜಲ್ಲೆಲ್ಲ ಇದ್ದಾಗ, ಕಾಲೇಜಲ್ಲ ಹೈಸ್ಕೂಲಲ್ಲಿ ಅವಾಗಿದ್ದಾಗ ಟೀಚರ್ ಆಗಬೇಕು ಅಂತ ಇಷ್ಟ ಇತ್ತು. ಸೊ ಅದಾದ ಕಾಲೇಜಿಗೆ ಬಂದಮೇಲೆ ಮಾಡ್ಲಿಂಗ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂತು. ಸೊ ಅದಾದ್ಮೇಲೆ ಸೀರಿಯಲ್ ಸಿಕ್ತು. ಸೊ ಇವಾಗ ಈ ಫೀಲ್ಡ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ, ಬೇರೆದೇ ಯಾವುದು ಕೂಡ ಬಯಸದೆ ಬಂದ ಭಾಗ್ಯ ಅಂತೀರಾ? ಓಕೆ, ಈಗ ಸಹಜವಾಗಿ ತಂದೆ ತಾಯಿಯ ಸಹಕಾರ ಈ ಒಂದು ಫೀಲ್ಡಿಗೆ ನನಗನ್ಸೋ ಪ್ರಕಾರ ಇರೋದಿಲ್ಲ ಎಲ್ಲರೂ ಮನೇಲೂ ಕೂಡ. ತಮಗೆಷ್ಟು ಸಪೋರ್ಟಿವ್ ಆಗಿದ್ರು? ಮುಂಚೆ ಬೇಡ ಅಂತ ಹೇಳಿ ತದನಂತರ ಒಪ್ಕೊಂಡಿದ್ದುಂಟ ಹೇಗೆ ಅಂತ? ಖಂಡಿತ ಮನೇಲಿ ಫಸ್ಟು ಬೇಡ ಅಂತಾನೆ ಹೇಳಿದ್ದು. ನಾನು ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ಬಾಳೆಹೊನ್ನೂರಲ್ಲಿ. ಆಡಿಷನ್ ಅಥವಾ ಲುಕ್ ಟೆಸ್ಟ್ ಅಂತ ಬರುವಾಗ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಸೊ ನನ್ನ ಜೊತೆ ಬರಕ್ ಯಾರೂ ಇರಲಿಲ್ಲ. ಅದಕ್ಕೆ ತುಂಬಾ ಸತಿ ರಗಳೆ ಆಗಿದೆ, ಮತ್ತೆ ಕೆಲವು ಸತಿ ಹತ್ತಿದೀನಿ ಕೂಡ. ಅಂದ್ರೆ ಹೋಗ್ಬೇಕು ಅಂತ ಇಷ್ಟ ಇರುತ್ತೆ, ಮನೇಲಿ ಕಳಿಸ್ತಿರ್ಲಿಲ್ಲ. ಬಟ್ ಏನು ಅಂದ್ರೆ ಹಾಗೆ ವಿಡಿಯೋ ಮಾಡಿ ಕಳಿಸಿ ಅನ್ನೋರು. ಸೊ ಅಪ್ಪಂಗೆ ಗೊತ್ತಿಲ್ಲದೆ ಅಮ್ಮ ವಿಡಿಯೋ ಮಾಡಿ ಕೊಡ್ತಾ ಇದ್ರು ನನ್ಗೆ. ಸೊ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಸೆಲೆಕ್ಟ್ ಆದ್ಮೇಲೆ ಖಂಡಿತ ಅಪ್ಪನೂ ಕೂಡ ಸಪೋರ್ಟ್ ಮಾಡಿದ್ದಾರೆ ತುಂಬಾ. ಸೊ ಇವಾಗ ಏನಾದ್ರು ನಾನು ಯಾವ್ದಾದ್ರು ಬಂತು ರಿಜೆಕ್ಟ್ ಮಾಡಿದ್ರೆ ಅಂದ್ರೆ ಅಪ್ಪ ಅಮ್ಮನೇ ಫಸ್ಟ್ ಹೇಳ್ತಾರೆ, ಯಾಕೆ ಒಪ್ಕೊಂಡಿಲ್ಲ, ಒಪ್ಕೊಬೋದಿತ್ತಲ್ಲ, ಮಾಡ್ಬೋದಿತ್ತಲ್ಲ ಅಂತ. ಇವಾಗ ಮೊದಲನೇದಾಗಿ ಪೇರೆಂಟ್ಸ್ ಆಗಿ ಆಯಿತು, ಏನೋ ನೀವು ಪ್ರಾರಂಭ ಮಾಡಿದ್ರಿ, ಸಪೋರ್ಟ್ ಆಯಿತು. ತದನಂತರ ಬರೋದಂದ್ರೆ ನಿಮ್ಮ ಹಸ್ಬೆಂಡ್ ಮದುವೆ ಆದಮೇಲೆ ಈ ಫೀಲ್ಡ್ ಬೇಡ, ಏನೋ ಮನೆ ಕಡೆನೇ ಇದು ಮಾಡ್ಕೊಂಡು ಇರೋಣ ಅಂತ ಹೇಳೋದುಂಟು. ಬಟ್ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂತ? ಮದುವೆ ಆದಮೇಲೆ ನಾನು ಅದೇ ಸೀರಿಯಲ್ ಮಾಡೋ ಪ್ಲ್ಯಾನಲ್ಲಿ ಇರಲಿಲ್ಲ, ಹೋಗೋ ಪ್ಲ್ಯಾನಲ್ಲೂ ಇರಲಿಲ್ಲ. ಸೊ ಬಟ್ ನನಗೆ ಮದುವೆ ಆಗಿ 1 ತಿಂಗಳಿಗೆ ಅನ್ಸುತ್ತೆ. ಸೊ ಶ್ರಾವಣಿ ಸುಬ್ರಹ್ಮಣ್ಯದಿಂದ ಕಾಲ್ ಬಂತು. ಸೊ ಮನೆಯವ್ರು ಹೇಳಿರು ಹೋಗಿ ಲುಕ್ ಟೆಸ್ಟ್ ಕೊಟ್ಪಾ ಅಂತ. ಲುಕ್ ಟೆಸ್ಟ್ ಕೊಟ್ಟೆ. ಒಂದೇ ಲುಕ್ ಟೆಸ್ಟ್ಗೆ ಓಕೆ ಕೂಡ ಆಯಿತು. ಸೊ ಬಂದು ಹೇಳಿದಾಗ ಅವರು ಹೋಗು ಅಷ್ಟೇ. ಸೊ ಬೇಡ ಅಂತ ನಂಗೆ ಯಾವುದು ಹೇಳಿಲ್ಲ ಇದುವರೆಗೂ. ಸೊ ಪ್ರತಿ ಸತಿ ನಾನೇನಾದ್ರು ಮಾಡಲ್ಲ ಅಂದ್ರೆ ನನ್ ಕಾನ್ಫಿಡೆಂಟ್ ಕೊಡೋದೇ ಅವರು. ಓಕೆ, ಎಷ್ಟು ಖುಷಿ ಇದೆ ಮ್ಯಾಮ್ ನಿಮ್ಮ ಹಸ್ಬೆಂಡ್ ಬಗ್ಗೆ, ಎಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಈ ಫೀಲ್ಡಿಗೆ ಬರೋದಂದ್ರೆ ಸಹಜವಾಗಿ ಒಪ್ಕೊಳೋದಿಲ್ಲ, ಬಟ್ ಎಷ್ಟು ಹೆಮ್ಮೆ ಇದೆ. ಖಂಡಿತ ನಮ್ದು ಅರೇಂಜ್ ಮ್ಯಾರೇಜು. ಸೊ ನನ್ನ ಅಮ್ಮ ನೋಡಿರೋ ಹುಡುಗ ಅವರು. ಏನಾದ್ರು ಜಗಳ ಆದ್ರೆ ಅಮ್ಮಂಗೆ ಬೈತಾ ಇರ್ತೀನಿ, ಬಟ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಪ್ರಜ್ಞಾ ಮೇಕಪ್ ಅಕಾಡೆಮಿ ಈ ಶೃಂಗೇರಿಲಿ ಮಾಡಕ್ಕೆ ಮುಖ್ಯವಾಗಿ ನನಗೆ ಬೆನ್ನೆಲುಬಾಗಿ ನಿಂತಿರೋದು ನನ್ನ ಮನೆಯವರು, ನನ್ನ ಹಸ್ಬೆಂಡ್ ನಾಗಶ್ರತ್ ಅವರು. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ರು ಎಷ್ಟು ಹೇಳಿದ್ರು ಕಮ್ಮಿನೇ. ಪ್ರತಿ ಸತಿನೂ ಈಗ ಬೆಂಗಳೂರಿಂದ ಶೃಂಗೇರಿಗೆ ಬರೋದು ನಿಮ್ಗೆಲ್ರಿಗೂ ಗೊತ್ತೇ ಇರತ್ತೆ. ಸೊ ಜರ್ನಿನೇ 7 hour ಆಗತ್ತೆ. ಸೊ ನಾನು ಬಸ್ಸಲ್ಲಿ, ಪಪ್ಪನೂ ನನಗೆ ಬಸ್ಸಲ್ಲಿ ಓಡಾಡಕ್ ಬಿಟ್ಟಿರ್ಲಿಲ್ಲ. ಸೊ ಇವರು ಅಷ್ಟೇ, ಬಸ್ಸಲ್ಲ ಕಾರಲ್ಲೇ ಬಂದು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಿಡ್ತಾರೆ. ಎಷ್ಟು ದೂರ ಎಲ್ಲಿ ಹೋಗ್ಬೇಕಂದ್ರೂ ಏನು ಇದು ಮಾಡಲ್ಲ. ಸೊ ಕರ್ಕೊಂಡು ಹೋಗ್ತಾರೆ. ಶೂಟಿಂಗ್ ಇದೆ ಅಂದ್ರೆ ಶೂಟಿಂಗಿಗೂ ಕರ್ಕೊಂಡು ಹೋಗ್ತಾರೆ. ಅಲ್ಲೂ ಅಷ್ಟೇ ಶೂಟಿಂಗ್ ಟೈಮಿಂಗ್ಸ್ ಇರಲ್ಲ. ಕೆಲವು ಸತಿ 24 ಗಂಟೆ ಶೂಟಿಂಗ್ ಆಗಿರೋದು ಇದೆ, ಮಿಡ್ ನೈಟ್ ಶೂಟ್ ಆಗಿರೋದು ಇದೆ. ಪ್ರತಿ ಸತಿ ಬರ್ತಾರೆ. ಸೊ ನನಗೋಸ್ಕರ ಪೇಷನ್ಸ್ ಇಂದ ಕಾಯ್ತಾರೆ. ಸೊ ಇಲ್ಲೂ ಅಷ್ಟೇ ಅಕಾಡೆಮಿಲಿ ಎಕ್ಸಾಮ್ ಅಂತ ಇದ್ದಾಗ ಅಥವಾ ಏನೋ ಒಂದು ವರ್ಕ್ ಇರುವಾಗ, ಸೊ ಪ್ರತಿ ಸತಿನೂ ಎಷ್ಟೇ ಲೇಟ್ ನೈಟ್ ಆದ್ರೂ ನಮ್ಮ ಈ ಅಕಾಡೆಮಿ ಪ್ರಾರಂಭ ಅಂದ್ರೆ ಆಗಸ್ಟ್ 8ಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದು. ಸೊ ಅವತ್ತು ಪೂಜೆ ಇದೆ ಬೆಳಿಗ್ಗೆ. ನಮ್ದಿನ್ನು ಇಂಟೀರಿಯರ್ ಡೆಕೋರೇಷನ್ ಮುಗ್ದಿರ್ಲಿಲ್ಲ. ಬೆಳಿಗ್ಗೆ 3 ಗಂಟೆ. ಅವಾಗ್ಲೂ ಕೂಡ ಪ್ರತಿ ಸಮಯದಲ್ಲೂ ಜೊತೆಲಿದ್ದು ಅವರೇ ನೋಡ್ಕೊಂಡಿದ್ದಾರೆ. ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ, ಎಲ್ಲರೂ ಪ್ರಶ್ನೆ ಅಂದರೆ ಪ್ರಜ್ಞಾ ಮೇಡಮ್ ಎಷ್ಟು ಗ್ಲೋನ್ ಹೇಗೆ ಮೇಂಟೈನ್ ಮಾಡ್ತಾರೆ, ಏನು ಹಚ್ಬೋದು ಅಂತ ಸಾಮಾನ್ಯವಾಗಿ ನೋಡಿದವರಿಗೂ ಇರುತ್ತೆ, ಮುಂಚೆನೂ ಪ್ರಶ್ನೆ ಇರುತ್ತೆ. ಯಾಕಂದರೆ ಡೈರೆಕ್ಟಾಗಿ ಬಂದು ಎಲ್ರಿಗೂ ಕೇಳಲಿಕ್ಕಾಗಲ್ಲ. ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಓಕೆ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ. ಬ್ಲೀಚ್ ಅಥವಾ ಏನು ಫೇಶಿಯಲ್ ಅದು ಯಾವುದು ಮಾಡಲ್ಲ. ಮೇಕಪ್ ಅಂತ ಹೇಳಿದ್ರೆ ನಾನು ಶೂಟಿಂಗ್ ಹೋದಾಗ ಅವ್ರು ಏನು ಮೇಕಪ್ ಮಾಡ್ತಾರೆ ಅಷ್ಟೇ. ರಿಯಲ್ ಲೈಫಲ್ಲಿ ಒಂದು ನಿವಿಯಾ ಕ್ರೀಮ್
ಆಮೇಲೆ ಅದು ಬಿಟ್ಟರೆ ಫೇರ್ ಆ್ಯಂಡ್ ಲವ್ಲಿ ಅದನ್ನು ಯೂಸ್ ಮಾಡೋದು ಕಮ್ಮಿ. ಅದು ಬಿಟ್ಟರೆ ಕಾಜಲ್, ಲಿಪ್ಸ್ಟಿಕ್, ಇದಿಷ್ಟೇ ನಂದು ಮೇಕಪ್ ಕಿಟ್. ಗ್ಲೋಗೆ ಅಂತ ಹೇಳೋದಾದ್ರೆ ಮನೇಲೇ ಮನೆ ಮದ್ದು ಅಂತ ಹೇಳ್ತಿರಲ್ವಾ, ಸೊ ಮೊಸರು, ಬಾಳೆಹಣ್ಣು, ಸೊ ಈ ಥರದನ್ನ ಯೂಸ್ ಮಾಡ್ತೇನೆ, ಬಿಟ್ರೆ ಅಷ್ಟೇ. ಓಕೆ, ಈಗ ತಾಲೂಕ್ ಲೆವೆಲ್ಲಿ ನಿಮ್ದೊಂದು ಮೊಟ್ಟ ಮೊದಲ ಬಾರಿಗೆ ಒಂದು ಅಕಾಡೆಮಿ ಪ್ರಾರಂಭವಾಗಿದೆ. ಇಷ್ಟು ತನಗಿನ ಪಯಣ ಹೇಗಿತ್ತು, ಜರ್ನಿ ಬಗ್ಗೆ ಹೇಳೋದಾದ್ರೆ? ಇಷ್ಟು ಏನು ಸ್ಟ್ರಗಲ್ ಮಾಡಿದ್ದೀವಿ, ಸೊ ಅದಕ್ಕೆ ರಿಸಲ್ಟ್ ಅನ್ನೋದು ಚೆನ್ನಾಗೇ ಬಂದಿದೆ. ಕಷ್ಟಪಟ್ಟಿದ್ದೀವಿ, ಪ್ರತಿಯೊಂದು ಹೆಜ್ಜೆಲೂ ಕಷ್ಟಪಟ್ಟಿದ್ದೀವಿ. ಇಂಡಸ್ಟ್ರಿಲ್ ಆಗಿರ್ಬೋದು, ಅಥವಾ ನಾನು ಸೀರಿಯಲಲ್ಲಿ ಹೋಗಿರೋದಾಗಿರ್ಬೋದು, ಅಥವಾ ಈ ಅಕಾಡೆಮಿ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕಷ್ಟ ಅಥವಾ ಏನೋ ಒಂದು ಸೋಲು ಬಂದಿರತ್ತೆ. ಸೊ ಅದನ್ನು ನಾವು ಹೇಗೆ ಎದುರಿಸಿ ನಿಲ್ತೀವಿ ಅನ್ನೋದು ಮುಖ್ಯವಾಗಿರತ್ತೆ. ಮೇಯ್ನ್ ಆಗಿ ಸೆಲ್ಫ್ ಕಾನ್ಫಿಡೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರತ್ತೆ. ಸೊ ನಮ್ಮ ಆತ್ಮಸ್ಥೈರ್ಯ ಅನ್ನೋದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ಕೊತೀವಿ ಅನ್ನೋದು ಪ್ರತಿ ಸತಿ ನಮ್ಮನ್ನು ಚಾಲೆಂಜ್ ಲೆವೆಲ್ನ ಫೇಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ. ಬಿಕಾಸ್ ಕಷ್ಟಗಳು ಬರ್ತವೆ, ಸೊ ಫೇಸ್ ಮಾಡ್ತಾ ಹೋಗಬೇಕು ಅಷ್ಟೇ. ಗೆಲುವು ಖಂಡಿತ ಇರುತ್ತೆ, ಸ್ವಲ್ಪ ತಡ ಆಗ್ಬೋದು, ಬಟ್ ಗೆಲುವು ಖಂಡಿತ ಇರುತ್ತೆ. ತಾಳ್ಮೆ ಮುಖ್ಯ ಎಲ್ಲದಕ್ಕೂ. ಮೇಡಮ್, ಎಲ್ರಿಗೂ ಕೂಡ ಒಂದು ಪ್ರಶ್ನೆ, ನಾನು ಬ್ಲ್ಯಾಕ್ ಇದ್ದೀನಿ, ನನ್ನ ನಟಿ ಆಗಲಿಕ್ಕೆ ನಾನು ಚೂಸ್ ಇಲ್ಲ, ವೈಟ್ ಇರಬೇಕು ಅಂತ ಸಹಜವಾಗಿ ಎಲ್ಲರ ಪ್ರಶ್ನೆ ಇರುತ್ತೆ. ಅದಕ್ಕೆ ತಾವೇನು ಹೇಳೋಕೆ ಇಷ್ಟಪಡ್ತೀರಾ ಅಂತ? ನಾನು ಹೇಳೋದಾದ್ರೆ ಸ್ಕಿನ್ ಟೋನ್ ಮುಖ್ಯ ಆಗಲ್ಲ. ಮೊದಲನೇದಾಗಿ ನಮ್ಮ ಕಲೆ, ಆ್ಯಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಹಾಡು ಹೇಳೋದಾಗಿರ್ಬೋದು, ಅಥವಾ ಡ್ಯಾನ್ಸಿಂಗ್ ಆಗಿರ್ಬೋದು, ನಮ್ಮ ಆ್ಯಕ್ಟಿಂಗ್ ಸ್ಕಿಲ್ ಅಥವಾ ಯಾವುದು ಕಲೆ ಇದೆ ಅದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ಯಾವ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀವಿ ಅದ್ರ ಬಾಂಡಿಂಗ್ ಮುಖ್ಯ ಆಗಿರುತ್ತೆ. ಬಿಕಾಸ್ ಯಾಕಂದರೆ ನಮಗೆ ತಾಳ್ಮೆ ಅನ್ನೋದು ಮುಖ್ಯ ಆಗಿರಬೇಕು. ಸ್ಕಿನ್ ಟೋನು ಅದ್ರ ಮೇಲೆ ಬೇಸ್ ಮೇಲೆ ಯಾರೂ ಅಳಿಯಲ್ಲ. ನೀವು ನೋಡ್ತಾ ಇರ್ಬೋದು ಪ್ರತಿ ಚಾನಲಲ್ಲೂ ಇವಾಗ ಬರ್ತಾ ಇದೆ ಸೀರಿಯಲ್ಲು. ಕೆಲವು ಸತಿ ನೀವು ಹೇಳ್ಬೋದು ಕೃಷ್ಣ ಸುಂದರಿ ಅಂತ ಬಂದಿದೆ, ಅಥವಾ ಮುದ್ದು ಲಕ್ಷ್ಮಿ ಅಂತ ಬಂದಿದೆ. ಅದರಲ್ಲೆಲ್ಲ ಎಲ್ಲ ಸ್ಕಿನ್ ಟೋನರು ಇದ್ದಾರೆ. ಸೊ ಸ್ಕಿನ್ ಟೋನ್ ಮ್ಯಾಟ್ರ್ ಆಗಲ್ಲ ನನ್ನ ಪ್ರಕಾರ. ಸೊ ಚಾನಲಲ್ಲೂ ಕೂಡ ಇದನ್ನೇ ಹೇಳ್ತಾರೆ, ನಿಮ್ಮ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಮತ್ತು ಹಾರ್ಡ್ ವರ್ಕ್, ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರಾ, ಸೊ ಪೇಷನ್ಸ್ ಎಷ್ಟಿದೆ ನಿಮ್ಮಲ್ಲಿ, ಇದು ಮುಖ್ಯ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪ್ರಜ್ಞಾ ಭಟ್ ಅವರ ಮಾತಾಗಿತ್ತು. ಪ್ರಜ್ಞಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುವಂತಾಗ್ಲಿ, ಸುಮಾರು 100 ಮಂದಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡುವಂತಾಗ್ಲಿ, ಅವರಿಗೆ ಒಳಿತಾಗ್ಲಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸಂದರ್ಶ ಜೊತೆ ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.